ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ನನ್ನ ಥಂಬ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ ಅಲ್ವಾ? ಹೌದು, ನಾನು ಇವತ್ತು ಬೆಂಡಿಗಲ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ. ಇನ್ನು ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿ ರೆಸಿಪಿ. ಮೊದಲಿಗೆ ನಾನು ಬಿರಿಯಾನಿಗೆ ಮಸಾಲ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಲೆ ಮೇಲೆ ಬಾಣಲಿ ಇಟ್ಕೊಂಡು 7 ರಿಂದ 8 ಗೋಡಂಬಿ ಹಾಕೊತಾ ಇದ್ದೀನಿ. ಈಗ 2 ಇಂಚಷ್ಟು ಚಕ್ಕೆ ತೊಗೊತಾ ಇದ್ದೀನಿ. 5 ರಿಂದ 6 ಲವಂಗ ತೊಗೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಕಲ್ಲು ಹೂವು ತೊಗೊತಾ ಇದ್ದೀನಿ. 2 ಮರಾಠಿ ಮೊಗ್ಗು ತೊಗೊತಾ ಇದ್ದೀನಿ. ಮತ್ತು 2 ಸ್ಟಾರ್ ಆನಿಸ್ ತೊಗೊತಾ ಇದ್ದೀನಿ. ನಾಲ್ಕು ಏಲಕ್ಕಿ ತೊಗೊತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ತೊಗೊತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ತೊಗೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ. ಮತ್ತು 2 ಪಲಾವ್ಗಳನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನಾನು ಅರ್ಧ kg ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ನೀವು 1 kg ಮಾಡಬೇಕು ಅಂದರೆ ಇದ್ರ ಡಬಲ್ ಮಾಡ್ಕೋಬೇಕು. ಈಗ ಅದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ಪುಡಿ ಹಾಕಬೇಕು. ಈಗ ನಾನು ಮಸಾಲ ರುಬ್ಕೊತಾ ಇದ್ದೀನಿ. 7 ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಮತ್ತು 1.5 ಹಿಡಿ ಆಗೋಷ್ಟು ಸಣ್ಣ ಈರುಳ್ಳಿ ತೊಗೊತಾ ಇದ್ದೀನಿ. ಸಣ್ಣ ಈರುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ನೀಟಾಗಿ ರುಬ್ಕೊಳ್ಳಿ. ಈಗ ನಾನು ಒಂದು ಕುಕ್ಕರಿಗೆ ಒಗ್ಗರಣೆಗೆ ಆಗೋಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡು ನಿಮಿಷ ಫ್ರೈ ಆದರೆ ಸಾಕು. ಈಗ ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಮಸಾಲ ಹಾಕೊತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ತಿರುಗಿಸ್ಕೊತಾನೇ ಫ್ರೈ ಮಾಡಬೇಕು, ಇಲ್ಲ ಅಂದರೆ ತಲೆ ಹಿಡಿದ್ಬಿಡುತ್ತೆ. ಈ ಥರ ಫ್ರೈ ಮಾಡ್ಕೊಬೇಕು. ಈಗ ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಚೆನ್ನಾಗಿ ಬೆಂದ ಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ kg ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈಗ ಇದಕ್ಕೆ ಒಂದು 4 ಸ್ಪೂನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚಿಕನನ್ನು ಇವಾಗ ಬೇಯಕ್ಕೆ ಬಿಟ್ಬಿಡಿ. ಈಗ ನಾನು ಅಕ್ಕಿ ತೊಗೊತಾ ಇದ್ದೀನಿ. ನಾನು 2 ಲೋಟ ಅಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಇದು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ನಾನು ನಿಮ್ಮ ಮನೇಲಿರೋ ಅಕ್ಕಿಯನ್ನೇ ಯೂಸ್ ಮಾಡ್ಬೋದು.
ಈ ರೈಸ್ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಅದಕ್ಕೆ ನಾನು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ನೋಡಿ ಚಿಕನ್ ಬೆಂದಿದೆ, ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆಯಲ್ಲ, ಚಿಕನ್ ಬೆಂದಿದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಅದಕ್ಕೆ. ಅದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು 1 ಲೋಟ ಅಕ್ಕಿಗೆ ನಾನು 1.25 ಲೋಟ ಅಷ್ಟು ನೀರು ಹಾಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು 1.25 ಲೋಟ ತೊಗೊಂಡಿದ್ದೀನಿ. ನೀವು ಪಾತ್ರೆಲಿ ಮಾಡೋದಾದರೆ 2 ಲೋಟನೇ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಹಾಕ್ಸ್ತಾ ಇದ್ದೀನಿ. ನೋಡಿ ವಿಷಲ್ ಇಳಿದ ಮೇಲೆ ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ದಿಂಡಿಗಲ್ ಬಿರಿಯಾನಿ ಇಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ಥರ ರೆಸಿಪಿಗಾಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.